ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ಸ್ ಲೋಕ ಬೈ ಧನುಷ್. ಲಾಸ್ಟ್ ವಿಡಿಯೋ ನಾನು ಒಂದು ಗೋಲ್ಡನ್ ರೆಟ್ರೀವರ್ ಬಗ್ಗೆ ಪೋಸ್ಟ್ ಮಾಡಿದ್ದೆ. ಸೊ ಆ ಪಪ್ಪಿ ಸೇಲ್ ಆಗಿದೆ. ಸೊ ತುಂಬ ಜನ ಸೇಲ್ ಆದ್ಮೇಲೆ ಕೇಳ್ತಾ ಇದ್ದೀವಿ, ಸರ್ ಅದೇ ಥರ ಕ್ವಾಲಿಟಿ ಇದೆಯಾ ಅಂತ. ಸೊ ಸದ್ಯಕ್ಕೆ ಆ ಥರ ಕ್ವಾಲಿಟಿ ಇಲ್ಲ. ಸೊ ನೆಕ್ಸ್ಟ್ ವೀಕ್ ಅಂತ ತರಿಸ್ಕೊಡ್ತೀನಿ. ಸೊ ಅವಾಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತು ನನ್ನ ಸ್ಟೋರಲ್ಲಿ ಯಾವ ಪಪ್ಪಿ ಅವೈಲೇಬಲ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಶಿಟ್ಜು ಪಪ್ಪೀಸು, ಒಂದು ಬ್ಯೂಟಿಫುಲ್ ಕ್ವಾಲಿಟಿ 45 ಡೇಸ್ ಪಪ್ಪಿ ಆಗಿರುತ್ತೆ. ಇದು 45 ಡೇಸು, ಇದು 35 ಡೇಸು. ಸೊ 35 ಡೇಸ್ಗೂ 45 ಡೇಸ್ಗೂ ಒಂದು 10 ಡೇಸ್ ಡಿಫ್ರೆನ್ಸಲ್ಲಿ ನಿಮಗೆ ಕ್ವಾಲಿಟಿ ಮತ್ತು ಗೊತ್ತಾಗ್ತಾ ಇರುತ್ತೆ. ಸೊ 2 ಏಜ್ ಪಪ್ಪೀಸ್ ನನ್ನ ಹತ್ರ ನನ್ನ ಸ್ಟೋರ್ ಅವೈಲೇಬಲ್ ಇದೆ. ಸೊ ಶಿಟ್ಜು ಪಪ್ಪಿ ಒಂದು ಬ್ಯೂಟಿಫುಲ್ ಕ್ವಾಲಿಟಿ, ಮೇಲ್ ಹಾಗೂ ಫೀಮೇಲ್ 2 ಪಪ್ಪಿ ಕೂಡ ಅವೈಲೇಬಲ್ ಇದೆ. ಸೊ ಟೋಟಲ್ 3 ಪಪ್ಪೀಸು, 3 ಮೇಲ್ 2 ಫೀಮೇಲು. ಸೊ ಟೋಟಲ್ 5 ಪಪ್ಪೀಸ್ ಅವೈಲೇಬಲ್ ಇದೆ. ಸೊ ಒಂದು ಕ್ವಾಲಿಟಿ ವೈಸ್ ವಿಷಯಕ್ಕೆ ಬಂದರೆ, ಸೊ ನೋಡ್ತಾ ಇರ್ಬೋದು ನಮ್ಮ ಹತ್ರ ಕ್ವಾಲಿಟಿ ಪಪ್ಪೀಸ್ ಮಾತ್ರ. ಸೊ ಒಂದು ಒಳ್ಳೆ ಕ್ವಾಲಿಟಿ ನೀವು ನೋಡ್ತಾ ಇರ್ಬೋದು. ಈಗ ಮಾರ್ಕಿಂಗ್ ಆಗಿರ್ಬೋದು, ಕಲರ್ ಹಿಂದೆ ಪ್ಯಾಚ್ ಆಗಿರ್ಬೋದು, ಏನು ಮಿಸ್ ಮಾರ್ಕಿಂಗ್ ಪಪ್ಪೀಸ್ ಅಲ್ಲ. ಸೊ ಒಂದು ಒಳ್ಳೆ ಕ್ವಾಲಿಟಿ, ಕಲರ್ ಮಾರ್ಕಿಂಗ್ ಪರ್ಫೆಕ್ಟ್ ಮಾರ್ಕಿಂಗ್ ಅಂತಲೇ ಹೇಳ್ಬೋದು. ನೋಡಿ, ಗಾಗಲ್ ಮಾರ್ಕಿಂಗು. ಸೊ ಇದರಲ್ಲಿ ಎಲ್ಲ 3 ಪಪ್ಪೀಸಲ್ಲೂ ಗಾಗಲ್ ಮಾರ್ಕಿಂಗ್ ಪರ್ಫೆಕ್ಟ್ ಆಗಿದೆ. ಸೊ ಕ್ವಾಲಿಟಿ ವಿಷಯಕ್ಕೆ ಬಂದರೆ ಹೆಂಗೆ ಶಿಟ್ಜು ಪಪ್ಪೀಸಲ್ಲಿ ಕಂಡುಹಿಡಿಯೋದು ಅಂತ. ಸೊ ನಾಟ್ ನೋಡ್ತಿರ್ಬೋದು ನೀವು, ನೋಸು ಮತ್ತು ಮೌತ್ ಎಷ್ಟು ಫ್ಲ್ಯಾಟ್ ಆಗಿದೆ ಅಂತ. ಸೊ ತುಂಬ ಮುಂದೆ ಬಂದರೆ ಅದು ನಿಮಗೆ ಕಮ್ಮಿ ಕ್ವಾಲಿಟಿ. ಸೊ ಫ್ಯೂಚರ್ ನಿಮಗೆ ಕ್ವಾಲಿಟಿ ಡೌನ್ ಆಗುತ್ತೆ, ಮುಖ ಪಾಯಿಂಟ್ ಫೇಸ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಹಂಗೆ ಬರಲ್ಲ. ಸೊ ಇದೇನೆಂದರೆ ನೋಸು ಮತ್ತು ಮೌತು ಒಂದೇ ಲೆವೆಲ್ಗೆ ಬರುತ್ತೆ. ಸೊ ಹಾಗಾಗಿ ಇದು ಒಂದು ಪರ್ಫೆಕ್ಟ್, ಒಂದು ಬ್ಯೂಟಿಫುಲ್ ಕ್ವಾಲಿಟಿ ಅಂತಲೇ ಹೇಳ್ತೀನಿ. ಸೊ ಇದು 35 ಡೇಸು. ಸೊ ಈ ಪಪ್ಪೀಸ್ಗೆ ನಾನು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು ಮೇಲ್ 13,000, ಫೀಮೇಲ್ 12,000. ಸೊ ಫೀಮೇಲು 12,000 ಕೊಡ್ತೀನಿ, ಮೇಲು 13,000 ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ. ಸೊ ಇದಂತೂ ಹೆವಿ ಆ್ಯಕ್ಟಿವ್ ಇದೆ, 40 ಡೇಸ್ ಪಪ್ಪೀದು. ಸೊ ಇದು ನೋಡ್ತಾ ಇರ್ಬೋದು, ಇದು ಕುಣಿಸಿರ್ತೀನಿ ಅಲ್ಲಿ. ಸೊ ಇದು ನೋಡ್ತಾ ಇರ್ಬೋದು, 3 ಮೇಲ್ ಪಪ್ಪಿ ಆಗಿರುತ್ತೆ. ಸೊ ಮಾರ್ಕಿಂಗ್ ನೋಡಿ ಹಿಂದೆ. ಒಂದು ಶಿಟ್ಜು ವಿಷಯಕ್ಕೆ ಬಂದರೆ ಒಂದು ಟಾಯ್ ಬ್ರೀಡ್ ಕ್ಲಾಸಿಫೈ ಆಗುತ್ತೆ. ತುಂಬ ಜನ ಲೈಕ್ ಮಾಡುವಂಥ ಬ್ರೀಡ್ ಇದು. ಸೊ ಯಾಕಂದರೆ ಕಮ್ಮಿ ಮೇಂಟೆನೆನ್ಸು, ಒಂದು ಮನೆಯಲ್ಲಿ ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಸೊ ರೆಗ್ಯುಲರ್ ನೀವೇನೋ ಫ್ರೀಕ್ವೆಂಟ್ ಟ್ರಾವೆಲರ್ಸ್ ಆದರೆ, ಸೊ ನೀವು ತುಂಬ ಟ್ರಾವೆಲ್ ಮಾಡ್ತಾಯಿದ್ರೆ ಪಪ್ಪಿ ಜೊತೆಗೆ ನೀವು ಟ್ರಾವೆಲ್ ಮಾಡ್ಬೋದು. ಸೊ ಹಾಗಾಗಿ ತುಂಬ ಜನ ಲೈಕ್ ಮಾಡೋಂಥ ಬ್ರೀಡ್ ಇದು ಶಿಟ್ಜು. ಸೊ ಹಾಗಾಗಿ ಒಂದು ಟ್ರೆಂಡಿಂಗ್ ಡಾಗ್ ಅಂತಲೇ ಹೇಳ್ಬೋದು. ಇದು ತುಂಬ ಜನ ಶಿಟ್ಜು ಲೈಕ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಬ್ಯೂಟಿಫುಲ್ ಕ್ವಾಲಿಟಿ ಪಪ್ಪೀಸ್ ಇವತ್ತು ನಾನು ತಂದಿದ್ದೀನಿ. ಸೊ ಈ ಪಪ್ಪಿ ಬೇಕಂದರೆ ನನಗೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಸರ್ ನಾನು ಡೈರೆಕ್ಟಾಗಿ ಬಂದು ನೋಡ್ತೀನಿ, ಸ್ಟೋರಿಗೆ ಬಂದು ನೋಡ್ಬೋದು. ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂದರೆ ವೀಡಿಯೋ ಕಾಲ್ ಅರೇಂಜ್ ಮಾಡಿಕೊಡ್ತೀನಿ. ಸೊ ವೀಡಿಯೋ ಕಾಲ್ ನೀವು ಕನೆಕ್ಟ್ ಮಾಡಿ, 3ರಲ್ಲಿ ಯಾವ ಪಪ್ಪಿ ಬೇಕು ಅಂತ ಕಾಲ್ ಮಾಡಿದ್ರೆ, ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕಳಿಸ್ಕೊಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೊ ಅದು ಈ ಚಾರ್ಜಸ್ ಅಲ್ಲ. ಸೊ 13,000 ಇದೆ, ಅದು ಪಪ್ಪಿ ಚಾರ್ಜು. ಅದು ಬಿಟ್ಟು ನಿಮ್ಗೆ ಎಲ್ಲಿಗೆ ಬೇಕೋ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿಗೆ ಅದು ಸಪ್ರೇಟ್ ಚಾರ್ಜಸ್ಸು. ಒಂದು ಬಸ್ ಟಿಕೆಟು ಇಲ್ಲ ಬ್ಯಾಸ್ಕೆಟ್ ಪ್ರೈಸ್ ಆದರೆ ನಿಮಗೆ ಸಪ್ರೇಟಾಗಿ ನಾನು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸೊ ಇದು ಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ ನನ್ನ ಹತ್ರ 3 ಮೇಲ್ಸ್ 2 ಫೀಮೇಲ್ಸು ಶಿಟ್ಜು ಬಿಟ್ಟು ಪೂಡಲ್ ಅವೈಲೇಬಲ್ ಇದೆ. ಸೊ ಪೂಡಲ್ಲು ಇದೆ, ಜರ್ಮನ್ ಶೆಪರ್ಡ್ ಇದೆ, ಅಸ್ಕಿನೂ ಇದೆ. ಸೊ ಒಂದು ಬ್ಯೂಟಿಫುಲ್ ಅಸ್ಕಿ ಪಪ್ಪೀಸ್ ಕೂಡ ಅವೈಲೇಬಲ್ ಇದೆ. ಸೊ ಇದು 45 ಡೇಸ್ ಪಪ್ಪಿ. ಸೊ ಇದು ತುಂಬ ಚೆನ್ನಾಗಿದೆ, ಒಂದು ದೊಡ್ಡ ಮರಿ ಅಂತಲೇ ಹೇಳ್ಬೋದು. ಸೊ ಇದು 35 ಡೇಸ್ ಪಪ್ಪಿ. ಸೊ ಒಂದು ಕ್ಯೂಟ್ ಆಗಿ ಒಂದು ಹೆಲ್ತಿ ಶಿಟ್ಜು ಪಪ್ಪೀಸ್ ನೀವೇನು ನೋಡ್ತಾ ಇದ್ದರೆ, ಸೊ ಡೈರೆಕ್ಟಾಗಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಸ್ಟೋರ್ಗೆ ನೀವು ವಿಸಿಟ್ ಮಾಡ್ಬೋದು. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಪೆಟ್ಸ್ ಲೋಕ ಬೈ ಧನುಷ್. ಥ್ಯಾಂಕ್ ಯು.